ಓಪನಿಂಗ್ ಸೀನ್ ಅಲ್ಲೇ ನಮ್ಗೊಂದು ಚಿಕ್ಕ ನೋಟ್ ನ ತೋರಿಸ್ತಾರೆ. ಈ ನೋಟಲ್ಲಿ ಏನಪ್ಪಾ ಇರುತ್ತೆ ಅಂದ್ರೆ ಈ ಯೂನಿವರ್ಸ್ ಮಧ್ಯೆ ಒಂದು ಟವರ್ ಇದೆ. ಆ ಟವರ್ ಈ ಕೆಟ್ಟ ಶಕ್ತಿಗಳಿಂದ ಮನುಷ್ಯನ ಕಾಪಾಡುತ್ತೆ. ಆ ಟವರ್ ನ ಹೊಡೆದೋಕಕ್ಕೆ ಸಾಧ್ಯ ಅಂದ್ರೆ ಅದು ಚಿಕ್ಕ ಮಕ್ಕಳು ಪವರ್ ಯೂಸ್ ಮಾಡ್ಕೊಂಡು ಮಾತ್ರ ಅದನ್ನ ಹೊಡೆದಾಕೋಕ್ಕಾಗೋದು. ಸೀನ್ ಕಟ್ ಆಗಿ ನಮ್ಗೊಂದು ಮಿಸ್ಟೀರಿಯಸ್ ಒಂದು ಜಾಗನ ತೋರಿಸ್ತಾರೆ. ಇಲ್ಲಿ ಸುಮಾರು ಮಕ್ಳುಗಳು ಇರ್ತಾರೆ. ಇವ್ರನ್ನ ನೋಡ್ಕೊಳ್ಳೋಕೆ ಅಂತಾನೆ ಸ್ವಲ್ಪ ಜನ ಇರ್ತಾರೆ. ಆದ್ರೆ ಅವ್ರ ಕತ್ತಿಂದಗಡೆ ಎಲ್ಲ ಒಂಥರ ಮಾರ್ಕ್ ಇರುತ್ತೆ. ಮತ್ತೆ ಇವ್ರ ಹಿಂದೆ ಇರೋ ಒಂದು ನಂಬರ್ ಇದೆಯಲ್ಲ 19 ಮತ್ತೆ 19 ಅಂತ, ಅದನ್ನ ನೋಡ್ಕೊಂಡಿರಿ, ಮುಂದೆ ಬೇಕಾಗುತ್ತೆ. ಮತ್ತೆ ಇವರೆಲ್ಲರ ಬಿಹೇವಿಯರ್ ಒಂಥರ ವಿಚಿತ್ರವಾಗಿರುತ್ತೆ. ಆಗ ಅಲ್ಲೊಂದು ಸೈರನ್ ಆಗುತ್ತೆ. ಸೈರನ್ ಹಾಕಿದ ತಕ್ಷಣ ಈ ಮಕ್ಕಳೆಲ್ಲ ಒಂದು ಲ್ಯಾಬ್ ಒಳಗಡೆ ಹೋಗ್ತಾರೆ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಇವ್ರನ್ನೆಲ್ಲ ನೋಡ್ಕೋತಿರೋದು ಮನುಷ್ಯರಲ್ಲ, ಒಂದು ಕ್ರಿಯೇಟರ್ಸ್ಗಳು ಅಂತ. ಇವ್ರ ಮೇಲೆ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ. ಆ ಮಕ್ಕಳನ್ನೆಲ್ಲ ಒಂದ್ ಚೇರ್ ಕುಣಿಸಿ ಒಂದ್ ಮಿಷಿನ್ ಆನ್ ಮಾಡ್ತಾರೆ. ಆ ಮಿಷಿನ್ ಈ ಮಕ್ಕಳಲ್ಲಿರೋ ಪವರ್ನೆಲ್ಲ ಎಳ್ಕೊಂಡು ಸೀದಾ ಒಂದ್ ಟವರ್ಗೆ ಈ ಮಕ್ಕಳುಗಳ ಶಕ್ತಿನ ಬಿಡ್ತಾರೆ. ಇದರಿಂದ ಟವರ್ ಬ್ಲಾಸ್ಟ್ ಆಗುತ್ತೆ. ಅದ್ ಬ್ಲಾಸ್ಟ್ ಆಗಿದ ತಕ್ಷಣ ಇಡೀ ಭೂಮಿಲೆಲ್ಲ ಭೂಕಂಪ ಬಂದಂಗ ಆಗುತ್ತೆ. ನಾವು ಮೂವಿ ಸ್ಟಾರ್ಟಿಂಗ್ ಅಲ್ಲೇ ನೋಡ್ದಂಗೆ ಈ ಯೂನಿವರ್ಸ್ ಮಧ್ಯೆ ಒಂದು ಟವರ್ ಇರುತ್ತೆ. ಅದು ಇದೇನೆ. ಈ ಟವರ್ ಈ ಭೂಮಿ ಮೇಲಿರೋ ಮನುಷ್ಯರಿಗೆ ಯಾವುದೇ ಡಾರ್ಕ್ ಎಂಟಿಟೀಸ್ ಬರ್ದಲ್ಲೇ ಕಾಪಾಡ್ತಾ ಇರುತ್ತೆ. ಈಗ ಇವರು ಅದನ್ನೇ ಹೊಡೆದೋಕಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆದ್ರೆ ಅದು ಬ್ಲಾಸ್ಟ್ ಆಗೋದು ಆ ಮಕ್ಕಳು ಪವರ್ ಇಂದ ಮಾತ್ರ. ಅವ್ರ ಮನಸ್ಸು ತುಂಬಾ ಪ್ಯೂರ್ ಆಗಿರುತ್ತೆ. ಮಕ್ಕಳನ್ನೆಲ್ಲ ಕಿಡ್ನಾಪ್ ಮಾಡ್ಕೊಂಡು ತಗೊಂಡ್ಬಂದು ಲಿಕ್ಕಿ ಅವ್ರಿಂದ ಎನರ್ಜಿನ ಎಳ್ಕೊತಾ ಇರ್ತಾರೆ ಇವರು. ಆ ಭೂಕಂಪ ಬಂದಿರೋದ್ರಿಂದ ಇಲ್ಲಿ ಒಬ್ಬ ಹುಡುಗ ಎದ್ದೇಳ್ತಾನೆ. ಇವನ ಹೆಸರು ಜೇಕ್ ಅಂತ. ಜೇಕ್ ಇಷ್ಟ ಗಂಟ ನೋಡಿರೋದೆಲ್ಲ ಒಂದು ಕನ್ಸಾಗಿರುತ್ತೆ. ಜೇಕ್ಗೆ ಈ ತರ ಡೈಲಿ ಕನ್ಸುಗಳು ಬೀಳ್ತಾನೆ ಇರುತ್ತೆ. ಅದನ್ನೆಲ್ಲ ಅವನು ಡ್ರಾ ಮಾಡ್ತಾ ಇರ್ತಾನೆ. ಇಲ್ಲಿ ಜೇಕ್ ನ ಫಾದರ್ ಡೆತ್ ಆಗಿರ್ತಾರೆ. ಅವ್ನಿಗೆ ಸ್ಟೆಪ್ ಫಾದರ್ ಇರ್ತಾನೆ. ಬಟ್ ಆ ಸ್ಟೆಪ್ ಫಾದರ್ ಗೆ ಇವ್ನ್ ಕಂಡ್ರೆ ಅಷ್ಟೊಂದೇನು ಇಷ್ಟ ಇರೋದಿಲ್ಲ. ಜೇಕ್ ನಾಷ್ಟ ಮಾಡ್ಕೊಂಡು ಸೀದಾ ಕಾಲೇಜ್ಗೆ ಹೋಗ್ತಾನೆ. ಕಾಲೇಜಲ್ಲಿ ಇದೇ ತರ ಡ್ರಾಯಿಂಗ್ ಮಾಡ್ತಾ ಇರ್ತಾನೆ. ಅವ್ನ ಫ್ರೆಂಡ್ ಬಂದ್ಬಿಟ್ಟು ಆ ಡ್ರಾಯಿಂಗ್ ನ ಕಿತ್ಕೋತಾನೆ. ಇದರಿಂದ ಅಲ್ಲೇ ಇಬ್ರಿಗೂ ಜಗಳ ಆಗುತ್ತೆ. ಇದಾದ್ಮೇಲೆ ಜೇಕ್ ಇದ್ದಾನಲ್ಲ, ಅವನು ಒಬ್ಬ ಡಾಕ್ಟರ್ ಹತ್ರ ಹೋಗ್ತಾನೆ. ಇವನು ಒಬ್ಬ ಸೈಕಾಟ್ರಿಕ್ ಡಾಕ್ಟರ್. ಯಾಕಂದ್ರೆ ಇವ್ರ ಅಮ್ಮನ ಹತ್ರ ಇವನು ತನ್ನ ಕಾಣಿರೋ ಕನ್ಸ್ ಬಗ್ಗೆನೆಲ್ಲ ಹೇಳ್ತಾ ಇರ್ತಾನೆ. ಇದರಿಂದ ಇವ್ರ ಅಮ್ಮ ಇವ್ನಿಗೇನೋ ಮೆಂಟಲಿ ಪ್ರಾಬ್ಲಮ್ ಇರ್ಬೇಕು ಅಂತ ಸೈಕಾಟ್ರಿಕ್ ಡಾಕ್ಟರ್ ನ ಅಪಾಯಿಂಟ್ಮೆಂಟ್ ಮಾಡಿರ್ತಾರೆ ಇವ್ರಿಗೆ. ಆ ಡಾಕ್ಟರ್ ಹತ್ರ ಜಾಕು ಈ ತರ ನನಗೆ ಕನ್ಸ್ಗಳು ಬೀಳ್ತಾನೆ ಇದೆ ಅಂತ ಹೇಳಿದಾಗ, ನೀನ್ ಇದೇನ ಕ್ಲೀನ್ ಆಗಿ ಪೂರ್ತಿ ಮಾಡ್ತಾ ಇದೀಯಾ, ಮತ್ತೆ ನಿಮ್ಮ ತಂದೆ ಡೆತ್ ಆಗಿರೋದ್ರಿಂದ ಇದ್ರ ಪರಿಣಾಮ ನಿನ್ ಮನ್ಸಲ್ಲಿ ತುಂಬಾ ಕೂತ್ಕೊಂಡ್ಬಿಟ್ಟಿದೆ. ಹಾಗಾಗಿ ನಿಂಗೆ ಈ ತರ ಇಲ್ಯೂಷನ್ ಬರ್ತಾ ಇದೆ ಅಷ್ಟೇ. ನೀನ್ ಕಾಣ್ತಾ ಇರೋ ಕನ್ಸ್ಗೂ ಈ ಭೂಮಿಗೂ ಏನು ಸಂಬಂಧ ಇಲ್ಲ, ಟೆನ್ಷನ್ ತಗೊಂಬೇಡ ಅಂತ ಹೇಳ್ತಾ ಇರ್ತಾನೆ. ಇವನು ಕೂಡ ನನ್ ಮಾತು ಯಾರು ನಂಬಲ್ಲ ಅನ್ಬಿಟ್ಟು ಸರಿ ಆಯ್ತು ಡಾಕ್ಟರ್ ಅನ್ಬಿಟ್ಟು ಅಲ್ಲಿಂದ ಬಸ್ ಸ್ಟ್ಯಾಂಡ್ ಹತ್ರ ಬರ್ತಾನೆ. ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿರ್ಬೇಕಾದ್ರೆ ನೋಡ್ತಾನೆ ಸೇಮ್ ಇವ್ ಕನ್ಸಲ್ ಬರಲ್ವಾ, ಅದೇ ರೀತಿ ಒಬ್ಬ ವ್ಯಕ್ತಿ ತನ್ನ ಮಕ್ಕನೆಲ್ಲ ಕ್ಲೀನ್ ಆಗಿ ತಿರ್ಗಿಸ್ಕೊತಾ ಇರ್ತಾನೆ. ಅವನ ಹತ್ರ ಒಬ್ಬ ಅನ್ನೋನ್ ಪರ್ಸನ್ ಬಂದ್ಬಿಟ್ಟು ಇಲ್ಲಿಂದ ಬೇಗ ಹೊರಟೋಗ್ಬಿಡು, ಅವ್ರು ನಿನ್ನ ನೋಡಿದ್ರೆ ನಿನ್ನ ಕೂಡ ಇಟ್ಕೊಂಡು ಹೊಂಟೋಗ್ಬಿಡ್ತಾರೆ ಅಂತ ಹೇಳ್ತಾ ಇರ್ತಾನೆ. ಇದೇನು ಅರ್ಥ ಆಗ್ತಾ ಇರೋದಿಲ್ಲ. ಅವ್ರನ್ನ ನೋಡಿ ಭಯ ಪಡ್ಕೊಂಡು ಇವನು ಕೂಡ ಸೀದಾ ಓಡ್ ಬಂದ್ಬಿಡ್ತಾನೆ. ಸೀದಾ ಮನೆಗೆ ಬಂದಾಗ ಡ್ಯಾಡಿ ಇದರಲ್ಲಿ ಇವ್ರಿಗೆ ಬೈತಾ ಇರ್ತಾನೆ ಕೂಲಲ್ಲಿ ಗಲಾಟೆ ಆಗಿರೋದಕ್ಕೆ. ಮತ್ತೆ ಇವನ್ನ ಒಂದು ಹಾಸ್ಪಿಟ್ಲ್ ಹಾಕಕ್ಕೆ ಪ್ಲಾನ್ ಆಗ್ತಾ ಇರ್ತಾರೆ. ಇವನು ಸರಿ ಆಯ್ತು ಅಂದ್ಬಿಟ್ಟು ತನ್ನ ರೂಮ್ಗೆ ಹೋಗ್ಬಿಟ್ಟು ನೈಟ್ ಮನಿಕೊಳಕ್ ಹೋಗ್ತಾನೆ. ಇವನಿಗೆ ಮತ್ತೆ ಒಂದು ವಿಷನ್ ಬರುತ್ತೆ. ಇಲ್ಲಿ ನಮ್ಗೆ ಈ ಮೂವಿಯ ಮೇನ್ ವಿಲನ್ ತೋರಿಸ್ತಾರೆ. ಇವನ ಹೆಸರು ವಾಲ್ಡರ್. ಈ ವಾಲ್ಡರ್ ಒಬ್ಬ ಡಿಮನ್ ಆಗಿರ್ತಾನೆ. ಇವನು ಸೇಮ್ ಮನುಷ್ಯ ತರನೇ ಅವನು ತುಂಬ ಕೂಡ ಹಾಕೊಂಡಿರ್ತಾನೆ. ಇವನಿಗೆ ಒಂದು ಸೂಪರ್ ಎಬಿಲಿಟಿ ಏನು ಅಂದ್ರೆ ಇವನು ಯಾರದೇ ಮೈಂಡ್ ಕ್ಲೀನ್ ಆಗಿ ರೀಡ್ ಮಾಡ್ಬಿಡ್ತಾನೆ. ಈ ಕಡೆ ನಮ್ಗೆ ಇಬ್ರು ವ್ಯಕ್ತಿನ ತೋರಿಸ್ತಾರೆ. ರೊನಾಲ್ಡ್ ಮತ್ತೆ ರೊನಾಲ್ಡ್ ನ ತಂದೆನ ತೋರಿಸ್ತಾರೆ. ಇವರಿಬ್ರು ಒಂದು ಕಾರ್ಡ್ ನಲ್ಲಿ ಗನ್ನ ಏಮ್ ಪಾಯಿಂಟ್ ಮಾಡ್ಕೊಂಡು ಯಾರಿಗೋಸ್ಕರ ಕಾಯ್ತಾ ಇರ್ತಾರೆ, ಶೂಟ್ ಮಾಡೋದಕ್ಕೋಸ್ಕರ. ಅದ್ ಮತ್ತೆ ಬೇರೆ ಯಾರು ಅಲ್ಲ ವಾಲ್ಡರ್ಗೆ. ವಾಲ್ಡರ್ ಬಂದ್ಬಿಟ್ಟು ಸಿಂಪಲ್ ಆಗಿ ರೊನಾಲ್ಡ್ ನ ತಂದೆನ ಸಾಯಿಸ್ಬಿಡ್ತಾನೆ. ಇದನ್ನ ನೋಡಿ ರೊನಾಲ್ಡ್ ಗೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಗುತ್ತೆ. ಇವನು ಕೂಡ ವಾಲ್ಡರ್ ಮೇಲೆ ಫೈಟ್ ಮಾಡೋಕೆ ತುಂಬಾ ಸಲ ಟ್ರೈ ಮಾಡ್ತಾನೆ. ಅವ್ನಿಗೇನು ಆಗ್ತಾನೆ ಇರೋದಿಲ್ಲ ವಾಲ್ಡರ್ಗೆ. ವಾಲ್ಡರ್ ಕೂಡ ಇವನ್ ಮೇಲೆ ಅಟ್ಯಾಕ್ ಮಾಡಕ್ ನೋಡ್ತಾನೆ. ವಾಲ್ಡರ್ಗೂ ಗೊತ್ತಾಗುತ್ತೆ ರೊನಾಲ್ಡ್ ಒಂದು ಪ್ಯೂರ್ ಸೋಲ್ ಅಂತ. ಅವನ್ಗೂ ಕೂಡ ಏನು ಆಗೋದಿಲ್ಲ. ಸರಿ ನೀನ ನೆಕ್ಸ್ಟ್ ಟೈಮ್ ನೋಡ್ಕೋತೀನಿ ಅಂತ ಅಲ್ಲಿಂದ ಹೋಗ್ತಾ ಇರ್ತಾನೆ. ರೊನಾಲ್ಡ್ ಒಂದ್ ಗನ್ ತಗೊಂಡ್ ಶೂಟ್ ಮಾಡ್ತಾನೆ. ಅವ್ನ್ ಒಳ್ಳೆ ಬಾಲ್ ನ ಕ್ಯಾಚ್ ಹಿಡಿಯಲ್ವಾ, ಹಂಗ್ ಕ್ಯಾಚ್ ಹಿಡ್ಕೊಂಡ್ಬಿಡ್ತಾನೆ ಅಂತ. ಇದಾದ್ಮೇಲೆ ಒಂದು ಮನೆನ ತೋರಿಸ್ತಾರೆ. ಆಗ ಟಕ್ ನನಗೆ ಜಾಕ್ಗೆ ಎಚ್ಚರಿಕೆ ಆಗುತ್ತೆ. ಎಚ್ಚರಿಕೆ ಆಗಿ ಸೀದಾ ಅದನ್ನ ಒಂದು ಡ್ರಾ ಮಾಡ್ತಾನೆ. ಮತ್ತೆ ಆ ಡ್ರಾ ಮಾಡಿರೋ ಮನೆನ ಒಂದು ಇಂಟರ್ನೆಟ್ ಹಾಕ್ಬಿಟ್ಟು ಇದ್ರ ಅಡ್ರೆಸ್ ಯಾರಿಗಾರ ಗೊತ್ತಾ ಅಂತ, ಗೊತ್ತಿದ್ರೆ ನನಗೆ ಮೆಸೇಜ್ ಮಾಡಿ ಅಂತ ಇಂಟರ್ನೆಟ್ ಅಲ್ಲಿ ಹಾಕ್ತಾನೆ. ಇದಾದ್ಮೇಲೆ ರೂಮಿಂದ ಆಚೆ ಬಂದ್ ನೋಡ್ತಾನೆ. ಇವ್ರಮ್ಮ ಇವನ್ನ ಒಂದು ಹಾಸ್ಪಿಟಲ್ ಕಳ್ಸೋಕೆಂತಾನೆ ಇಬ್ರನ್ನ ಕಳ್ಸಿರ್ತಾನೆ. ಜೇಕು ಇವರಿಬ್ರನ್ನ ನೋಡ್ತಾನೆ. ಇವರಿಬ್ರು ಸ್ವಲ್ಪ ವಿಚಿತ್ರವಾಗಿ ಆಡ್ತಾ ಇರ್ತಾರೆ. ಮತ್ತೆ ಒಬ್ಬನ್ ಕತ್ ಮೇಲೆ ಆ ಗುರ್ತಿರುತ್ತೆ. ಇದನ್ನ ನೋಡಿ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತಾನೆ ಇದು ಅವ್ರೆ ಅಂತ. ಮತ್ತೆ ತನ್ನ ತಾಯಿ ತನ್ನ ತಂದೆಗೂ ಹೇಳ್ತಾರೆ. ಅವ್ರಿಬ್ರು ಕೂಡ ನಂಬೋದಿಲ್ಲ. ಸರಿ ಆಯ್ತು ನಾನು ಅವ್ರ ಜೊತೆ ಹೋಗ್ತೀನಿ ಅನ್ಬಿಟ್ಟು ವಾಶ್ರೂಮ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋಗ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಇವರು ಕೂಡ ಅವ್ನ ಹಿಡಿಯಕ್ಕೆ ಅವ್ರ ಹಿಂದೆನೆ ಓಡ್ತಾನೆ. ಆದ್ರೆ ಅವ್ನು ಸೂಪರ್ ಆಗಿ ಎಸ್ಕೇಪ್ ಆಗ್ಬಿಡ್ತಾನೆ. ಇವ್ರ ಕೈಗೆ ಸಿಗೋದೇ ಇಲ್ಲ. ಎಸ್ಕೇಪ್ ಆಗಿ ಇವನ್ಗೊಂದು ಮನೆ ಕಾಣಿಸುತ್ತಲ್ಲ, ಆ ಮನೆ ಹತ್ರ ಬರ್ತಾನೆ. ಆ ಮನೆ ಒಳಗಡೆ ಹೋಗಿ ನೋಡ್ತಾನೆ. ಅಲ್ಲಿ ಇವನ್ಗೊಂದು ಡಿವೈಸ್ ಸಿಗುತ್ತೆ. ಈ ಡಿವೈಸ್ ನೀವ್ ಎಲ್ಲಿಗೆ ಹೋಗ್ಬೇಕು ಒಂದು ಕೋಡ್ ಹಾಕಿ ಅಂತ ಕೇಳಿರ್ತಾರೆ. ನಾನು ನಿಮ್ಗೆ ಹೇಳ್ದಂಗೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಕೋಡ್ ಗ್ಯಾಪಕ್ಕೆ ಇಟ್ಕೊಳ್ಳಿ ಅಂತ ಹೇಳಿದ್ನಲ್ಲ, 19 ಮತ್ತೆ 19 ಅಂತ. ಆ ಕೋಡ್ ನ ಇಲ್ಲಿ ಹಾಕ್ತಾನೆ. ಕೋಡ್ ನ ಹಾಕಿದ ತಕ್ಷಣ ಅಲ್ಲೊಂದು ಪೋರ್ಟಲ್ ಓಪನ್ ಆಗುತ್ತೆ. ಇವನು ಕೂಡ ಅದ್ರೊಳಗಡೆ ಹೋಗಕ್ ನೋಡ್ತಾನೆ. ಆದ್ರೆ ಆ ಮನೆ ಇವನ್ನ ಒಳಗಡೆ ಹೋಗಕ್ಕೆ ಬಿಡೋದಿಲ್ಲ, ತಡೀತಾ ಇರ್ತದೆ. ಇವನು ಕೂಡ ಹಾಗೋ ಹಿಂಗ ಮಾಡಿ ಸೀದಾ ಪೋರ್ಟಲ್
ಪೋರ್ಟಲ್ ಒಳಗಡೆ ಹೋಗಿ ಇನ್ನೊಂದ್ ಜಾಗಕ್ಕೆ ಬರ್ತಾನೆ. ಇಲ್ಲಿ ವಾಲ್ಡರ್ ಹತ್ರಕ್ಕೆ ಅವನ ಅಸಿಸ್ಟೆಂಟ್ ಬಂದ್ಬಿಟ್ಟು ಭೂಮಿಯಿಂದ ಹಳೆ ಪೋರ್ಟಲ್ ಇಂದ ಯಾರು ನಮ್ ಜಾಗಕ್ಕೆ ಬಂದಿದ್ದಾರೆ ಅಂತ, ಇವನು ಕೂಡ ಯಾರು ಅಂತ ಕಂಡುಹಿಡಿಯೋಕೆ ಪುನಃ ಭೂಮಿಗೆ ಹೋಗ್ತಾನೆ. ಇಲ್ಲಿ ಜೇಕ್ ತುಂಬಾ ಓಡಾಡಿ ಸುಸ್ತಾಗಿ ಹೋಗ್ಬಿಟ್ಟಿರ್ತಾನೆ. ಕುಡಿಯಕ್ಕೆ ನೀರ್ನ ಹುಡುಕ್ತಾ ಇರ್ತಾನೆ. ಇವನ್ಗೊಂದ್ ಬಾಟ್ಲು ಸಿಗುತ್ತೆ, ಅದರಲ್ಲಿರೋ ನೀರ್ನೆಲ್ಲ ಕೊಂಡ್ಬಿಡ್ತಾನೆ. ಆಗ ಇವನ್ಗೆ ರೊಲ್ಯಾಂಡ್ ಗನ್ನ ಪಾಯಿಂಟ್ ಮಾಡ್ಬಿಟ್ಟು ಯಾರೋ ನೀನ್ ಇಲ್ಲಿಗೆ ಹೆಂಗ್ ಬಂದೆ ಅಂದಾಗ, ನಾನು ನಿನ್ನ ಕನ್ಸ್ನ ನೋಡಿದೀನಿ, ನಾನು ಕನ್ಸ್ ಮೂಲಕ ಇಲ್ಲಿಗೆ ನಾನು ಬಂದೆ ಅಂತ ಹೇಳ್ತಾ ಇರ್ತಾನೆ. ಏನು ಕನ್ಸ್ ಮೂಲಕ ಇಲ್ಲಿಗೆ ಬಂದ, ಹೇಗ್ ಬಂದೆ ಅಂತ ಕೇಳಿದಾಗ ಇವನು ಕೂಡ ಆ ಡ್ರಾಯಿಂಗ್ ಗಳನ್ನೆಲ್ಲ ತೋರಿಸ್ತಾನೆ. ಮತ್ತೆ ಆ ಡ್ರಾಯಿಂಗ್ ಗಳಲ್ಲಿ ವಾಲ್ಟರ್ದೊಂದು ಫೋಟೋನ ನೋಡ್ಬಿಟ್ಟು ಈ ಜಾಗ ಇಲ್ಲಿದೆ ಅಂತ ನಿನಗೆ ಗೊತ್ತಾ ಅಂತ ಕೇಳಿದಾಗ ಇವನು ಕೂಡ ಇಲ್ಲ, ನಾನು ಬರೀ ಅದನ್ನ ಕನ್ಸಲ್ಲಿ ಮಾತ್ರ ನೋಡಿದ್ದು, ನಿಜವಾಗ್ಲೂ ನಾನು ಅಲ್ಲಿಗೆ ಯಾವತ್ತೂ ಹೋಗಿಲ್ಲ ಅಂದಾಗ ಇವನಿಗೆ ಒಂದು ಊರ್ ಕೆಪಕ್ ಬರುತ್ತೆ. ಅದ್ರಲ್ಲಿ ಒಬ್ಳು ಈ ಫೋಟೋಗಳನ್ನ ನೋಡಿ ಆ ಜಾಗ ಎಲ್ಲಿದೆ ಅಂತ ಇವ್ರಿಗೆ ಹೇಳ್ತಾಳೆ. ಈಗ ಇವರಿಬ್ರು ಆ ಊರಲ್ಲಿರೋ ಒಂದು ಹುಡುಗಿನ ಹುಡ್ಕೊಂಡು ಹೋಗ್ತಾರೆ. ಈ ಕಡೆ ವಾಲ್ಟರ್ ಇದನ್ನಲ್ಲ, ಅವನು ಈ ಜೇಕ್ ಒಂದ್ ಮನೆಯೊಳಗಿಂದ ಒಂದು ಪೋರ್ಟಲ್ ಆದ್ನಲ್ಲ ಆ ಮನೆಗ್ ಬಂದಿರ್ತಾನೆ. ಆ ಮನೆಗ್ ಬಂದ್ ನೋಡಿದಾಗ ಇವನ್ಗೊಂದು ಮರದ ಪೀಸ್ ಅಲ್ಲಿ ಜೇಕ್ ನ ಬ್ಲಡ್ ಕಾಣಿಸುತ್ತೆ. ಇದನ್ನ ತಗೊಂಡು ಆ ಭೂಮಿಲೇ ಇರೋ ಇವ್ರ ಅಸಿಸ್ಟೆಂಟ್ ಗಳು ಇರ್ತಾರಲ್ಲ ಅವನ ಹತ್ರ ಹೋಗ್ತಾನೆ. ಹೋಗ್ಬಿಟ್ಟು ಆ ಬ್ಲಡ್ ಆಗಿರೋ ಮರದ ಪೀಸ್ ನ ಅವನ ಕೈ ಕೊಡ್ತಾನೆ. ಅವನು ಕೂಡ ಅದನ್ನ ಟೆಸ್ಟ್ ಮಾಡ್ಬಿಟ್ಟು ಇದು ಒಂದು ಹುಡುಗನ ಬ್ಲಡ್, ಈ ಹುಡುಗನ ಮೈಯಲ್ಲಿ ತುಂಬಾ ಅಂದ್ರೆ ತುಂಬಾ ಶಕ್ತಿಗಳಿದೆ, ಅದನ್ನೇನಾದ್ರೂ ನಾವು ಯೂಸ್ ಮಾಡ್ಕೊಂಡ್ರೆ ಆದಷ್ಟು ಬೇಗ ಈ ಪ್ರಪಂಚದ ಮೇಲೆನೆ ನಾವು ಕಂಟ್ರೋಲ್ ತಗೊಬಹುದು ಅಂತ ಹೇಳ್ತಾ ಇರ್ತಾನೆ. ಇವನು ಕೂಡ ಅವನ್ನ ಹುಡ್ಕೋಕೆ ಸ್ಟಾರ್ಟ್ ಮಾಡ್ತಾನೆ. ಈ ಕಡೆ ರೊಲ್ಯಾಂಡ್ ಮತ್ತೆ ಜೇಕ್ ಹೀಗೆ ಮಾತಾಡ್ತಾ ಇರ್ತಾರೆ. ನಮ್ ಯೂನಿವರ್ಸ್ ಮಧ್ಯೆ ಒಂದು ಟವರ್ ಇದೆ, ಆ ಟವರ್ ಇಂದನೇ ನಾವು ಕೆಟ್ಟ ಶಕ್ತಿಗಳಿಂದ ಬಚಾವಾಗ್ತಾ ಇರೋದು. ಈಗ ವಾಲ್ಟರು ಆ ಟವರ್ ನ ಹೊಡೆದಾಕಿ ನಮ್ಮ ಭೂಮಿ ಮೇಲೆಲ್ಲ ಕಂಟ್ರೋಲ್ ನ ತಗೊಬೇಕು ಅಂತ ಇದ್ದಾನೆ. ಆದ್ರೆ ನಾನ್ ಆ ರೀತಿ ಆಗೋಕೆ ಬಿಡಲ್ಲ. ನಾನೊಬ್ಬ ಸೂಪರ್ ಗನ್ ಶೂಟರ್, ಇದುವರೆಗೂ ನಾನು ಇಕ್ಕಿರೋ ಗುರಿ ಯಾವತ್ತೂ ಕೂಡ ಮಿಸ್ ಆಗಿಲ್ಲ. ನಂತರನೇ ಸುಮಾರು ಜನ ಈ ವಾಲ್ಟರ್ ನ ತಡೆಯೋಕೆ ಟ್ರೈ ಮಾಡಿದ್ರು, ಆದ್ರೆ ಅವ್ರು ಯಾರು ಕೂಡ ಬದುಕಿಲ್ಲ. ಈಗ ನಾನು ಒಬ್ಬನೇ ಲಾಸ್ಟ್ ಇರೋದು. ಆ ವಾಲ್ಟರ್ ನಾನು ಕೂಡ ಸಾಯಿಸೋಕೆ ಟ್ರೈ ಮಾಡ್ತಾನೆ ಇದ್ದಾನೆ, ಆದ್ರೆ ನಾನು ಆ ರೀತಿ ಆಗೋಕೆ ಬಿಡಲ್ಲ ಅಂತ ಹೇಳಿ ಇವರಿಬ್ರು ಹೀಗೆ ಮನಗಿರ್ಬೇಕಾದ್ರೆ ಜೇಕ್ಗೆ ತನ್ನ ತಂದೆ ವಾಯ್ಸ್ ಕಳಿಸುತ್ತೆ. ಅವನು ಅದನ್ನ ಫಾಲೋ ಮಾಡ್ಕೊಂಡು ಸ್ವಲ್ಪ ದೂರ ಹೋಗ್ತಾ ಇರ್ತಾನೆ. ಅಲ್ಲಿ ಇವನ್ಗೆ ತನ್ನ ತಂದೆ ಕಾಣಿಸುತ್ತೆ. ಅವ್ರ ತಂದೆ ಇವನ್ನ ಕರೀತಾ ಇರ್ತಾನೆ. ಈ ಕಡೆ ರೊಲ್ಯಾಂಡೋಗೆ ವಾಲ್ಟರ್ ಬಂದ್ಬಿಟ್ಟು ನಾನು ಜೇಕ್ ನ ಸಾಯಿಸ್ತಾ ಇದೀನಿ ನೋಡು ಅಂತ ಒಂದು ವಿಷನ್ ಅಲ್ಲಿ ಹೇಳ್ತಾನೆ. ಇವನು ಕೂಡ ಟಕ್ಕನೆ ಗೆದ್ದು ಜೇಕ್ ನ ಹುಡುಕ್ತಾ ಇರ್ತಾನೆ. ನೋಡ್ತಾನೆ ಒಂದು ಕಾಡ್ ಮಧ್ಯೆ ನಿಂತಿರ್ತಾನೆ. ಜೇಕು ತನ್ನ ತಂದೆ ಕೈ ಹಿಡ್ಕೊಂಡಿದ ತಕ್ಷಣ ಒಂದು ಬ್ಲಾಕ್ ಮ್ಯಾಜಿಕ್ ಆಗಿ ಒಂದು ಕ್ರಿಯೇಚರ್ ಆಚೆ ಬರುತ್ತೆ. ಇವನ್ನ ಎಳ್ಕೊಂಡು ಹೋಗಕ್ಕೆ ಟ್ರೈ ಮಾಡುತ್ತೆ. ಆದ್ರೆ ರೊನಾಲ್ಡ್ ಇದಾನಲ್ಲ, ಅವನೇನ್ ಸುಮ್ನೆ ಗನ್ನ ತಗೊಂಡು ಶೂಟ್ ಮಾಡಿ ಆ ಕ್ರಿಯೇಚರ್ ನ ಅಲ್ಲೇ ಸಾಯಿಸ್ಬಿಡ್ತಾನೆ. ಇಲ್ಲಿ ರೊನಾಲ್ಡ್ಗೆ ಅವನ ತಂದೆ ಕೂಡ ಕಾಣಿಸ್ತಾನೆ. ಆದ್ರೆ ಅವ್ನ ಯಾವ್ದು ನಮ್ದಲ್ಲೇ ಅವ್ರಿಗೂ ಕೂಡ ಅಲ್ಲಿಂದ ಶೂಟ್ ಮಾಡಿ ಮತ್ತೆ ಜೇಕ್ ಹೇಳ್ತಾನೆ, ಇದೆಲ್ಲ ನಿಂದೊಂದು ಭ್ರಮೆ ಅಷ್ಟೇ, ಇನ್ನ ಹಿಪ್ನೋಟೈಸ್ ಮಾಡಿ ಅವ್ರನ್ನ ಕರ್ಕೊಂಡು ಹೋಗಕ್ ಟ್ರೈ ಮಾಡ್ತಾರಷ್ಟೇ, ಇದನ್ನೆಲ್ಲ ನಂಬ್ಕೊಂಡ್ಬೇಡ ಅಂತ ಹೇಳ್ತಾ ಇರ್ಬೇಕಾದ್ರೆ ಮೇಲೆ ಇನ್ನೊಂದು ಕ್ರಿಯೇಚರ್ ಅಟ್ಯಾಕ್ ಮಾಡುತ್ತೆ. ಆ ಕ್ರಿಯೇಚರ್ ರೊಲ್ಯಾಂಡೋನ ಒಂದು ಮರಕ್ಕೆ ಲಾಕ್ ಮಾಡ್ಬಿಟ್ಟು ಜೇಕ್ ನ ಹಿಡಿಯೋಕೆ ಅಂತ ಬರ್ತಾ ಇರುತ್ತೆ. ಇವನು ಕೂಡ ತಪ್ಪಿಸ್ಕೋತಾ ಇರ್ತಾನೆ ಆ ಕ್ರಿಯೇಚರ್ ಇಂದ. ರೊಲ್ಯಾಂಡ್ ಹಾಗೋ ಹೀಗೋ ತನ್ನನ್ನ ಬಿಡಿಸ್ಕೊಂಡು ಗನ್ನ ತಗೊಂಡು ಆ ಕ್ರಿಯೇಚರ್ ನ ಶೂಟ್ ಮಾಡಿ ಅದನ್ನು ಅಲ್ಲೇ ಕೊಂದು ಬಿಡ್ತಾನೆ. ಈ ಕಡೆ ವಾಲ್ಟರ್ ಇದನ್ನಲ್ಲ, ಅವನು ಜಾಕ್ ನ ಮನೆಗೆ ಹುಡ್ಕೊಂಡು ಬಂದ್ಬಿಟ್ಟಿರ್ತಾನೆ. ಇಲ್ಲಿ ಜಾಕ್ ನ ಸ್ಟೆಪ್ ಫಾದರ್ ನ ಸಾಯಿಸ್ಬಿಟ್ಟು ಅವ್ನ ತಾಯಿನ ಹಿಪ್ನೋಟೈಸ್ ಮಾಡಿ ಅವ್ನ ವಿಷನ್ ಇಂದ ಅವ್ರ ಬ್ರೈನ್ ನ ರೀಡ್ ಮಾಡಿ ಅವನ್ನೆಲ್ಲ ಏನೇನ್ ಮಾಡ್ತಿದ್ದ ಅಂತ ಎಲ್ಲ ತಿಳ್ಕೊಂಡ್ಬಿಡ್ತಾನೆ. ಈ ಕಡೆ ರೊಲ್ಯಾಂಡ್ ಮತ್ತೆ ಜೇಕ್ ಇದಾರಲ್ಲ, ಇವರಿಬ್ರು ಆ ಊರಿಗೆ ಬರ್ತಾರೆ. ಆ ಊರಿಗೆ ಹೋಗ್ಬಿಟ್ಟು ಆ ಸೈಕಿಕ್ ಹತ್ರ, ಅಂದ್ರೆ ಆ ಫೋಟೋನ ನೋಡಿ ಅದ ಜಾಗ ಇಲ್ಲಿದೆ ಅಂತ ಹೇಳ್ತಾಳಲ್ಲ, ಅವ್ರ ಹತ್ರ ಬಂದಿರ್ತಾರೆ ಇವರು. ಅವಳು ಕೂಡ ಜೇಕ್ ನ ನೋಡ್ಬಿಟ್ಟು ಇನ್ನೊಬ್ಬ ತುಂಬಾ ಶಕ್ತಿ ಇರುವಂತ ಹುಡುಗ ಇವನು ಅಂತ ಅವನ ಬಗ್ಗೆ ಸ್ವಲ್ಪ ಮಾತಾಡ್ಕೊಂಡು ಅವನ ಹತ್ರ ಇರೋ ವಿಷನ್ಸ್ ಎಲ್ಲ ಇವಳು ನೋಡ್ತಾಳೆ. ನೋಡ್ಬಿಟ್ಟು ಆ ಜಾಗ ಇಲ್ಲಿದೆ ಅಂತ ಕೂಡ ಹೇಳ್ತಾಳೆ. ಬಟ್ ಆದ್ರೆ ಇವ್ರು ಅಲ್ಲಿ ಹೋಗೋಕೆ ತುಂಬಾ ಅಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಮತ್ತೆ ಅವಳು ಇನ್ನೊಂದು ವಿಷಯ ಹೇಳ್ತಾಳೆ, ಆ ವಾಲ್ಟರು ಕೆಲವು ಪೋರ್ಟಲ್ಸ್ ಗಳನ್ನ ಭೂಮಿ ಮೇಲೆ ಇಟ್ಟಿದ್ದಾನೆ, ನಾವು ನಮ್ಮ ಹತ್ರ ಇರೋ ಒಂದು ಪೋರ್ಟರ್ ಇಂದ ನಿನ್ನ ಭೂಮಿಗೆ ಕಳಿಸ್ತೀವಿ, ನೀನು ಭೂಮಿಗೆ ಹೋಗಿ ಆ ವಾಲ್ಟರ್ ಭೂಮಿಲಿ ಕ್ರಿಯೇಟ್ ಮಾಡಿರೋ ಒಂದು ಪೋರ್ಟರ್ ನ ಯೂಸ್ ಮಾಡ್ಕೊಂಡು ನೀನು ಅವ್ರಿರೋ ಜಾಗಕ್ಕೆ ಹೋಗ್ಬೇಕು ಅಷ್ಟೇ ಅಂತ ಹೇಳಿ ಒಂದು ಪ್ಲಾನ್ ನ ಕೊಡ್ತಾಳೆ. ಇವ್ರು ಕೂಡ ಸರಿ ಆಯ್ತು ಅಂದ್ಬಿಟ್ಟು ಆ ಪೋರ್ಟರ್ ಹೋಗಕ್ಕೆ ರೆಡಿ ಮಾಡ್ಕೋತಾ ಇರ್ತಾರೆ. ಆಗ ಇವ್ರ ಮೇಲೆ ಆ ವಾಲ್ಟರ್ ಇದಾರಲ್ಲ ಅವ್ರ ಅಸಿಸ್ಟೆಂಟ್ ಗಳೆಲ್ಲ ಅಟ್ಯಾಕ್ ಮಾಡ್ಕೊಂಡು ಈ ಜೇಕ್ ನ ಎತ್ತಾಕೊಂಡು ಹೋಯ್ತಾ ಇರ್ತಾರೆ. ರೊಲ್ಯಾಂಡ್ ಕೂಡ ಸೂಪರ್ ಆಗಿ ಗನ್ ಯೂಸ್ ಮಾಡ್ಕೊಂಡು ಅಲ್ಲಿರೋ ಎಲ್ಲಾರನ್ನು ಸಾಯಿಸಿ ಜೇಕ್ ನ ಕಾಪಾಡ್ತಾನೆ. ಮತ್ತೆ ಇವರು ಸೀದಾ ಪೋರ್ಟಲ್ ನ ಯೂಸ್ ಮಾಡ್ಕೊಂಡು ಭೂಮಿಗೆ ಬಂದ್ಬಿಡ್ತಾರೆ. ಆ ಜಾಗದಿಂದ ಆಚೆ ಬಂದ್ಬಿಟ್ಟು ಜಾಕ್ ಇದನ್ನಲ್ಲ ಈ ರೊಲ್ಯಾಂಡ್ ಗೆ ಕೈ ಆಗ್ತಿರುತ್ತೆ. ಇದರಿಂದ ಅವನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಹಾಗೆ ಅವ್ನ ಭೂಮಿನ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇರ್ತಾನೆ. ವಾಲ್ಟರ್ ಇದನ್ನಲ್ಲ, ಅವನು ಈ ಸೈಕಿಕ್ ಅಂದ್ರೆ ಈ ಫೋಟೋನ ನೋಡಿ ಆ ಜಾಗ ಎಲ್ಲಿದೆ ಅಂತ ಹೇಳ್ತಾಳಲ್ಲ ಅವ್ರ ಜಾಗಕ್ಕೆ ಬಂದ್ಬಿಟ್ಟಿರ್ತಾನೆ. ಬಂದ್ಬಿಟ್ಟು ಅವಳನ್ನ ಹಿಪ್ನೋಟೈಸ್ ಮಾಡಿ ಅವ್ರು ಎಲ್ಲೋದ್ರು ಅಂತ ಎಲ್ಲ ತಿಳ್ಕೊತಾನೆ. ಮತ್ತೆ ಅವಳನ್ನ ಅಲ್ಲೇ ಸಾಯಿಸ್ಬಿಡ್ತಾನೆ. ಇಲ್ಲಿ ಅವರಿಬ್ರು ಅದೇ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ಭಿಕ್ಷುಕ ಇವನ್ನ ಅಲ್ಲಿಂದ ಓಡೋಗಿಲ್ಲ, ನೀನ್ ಹಿಡ್ಕೋತಾರೆ ಅಂತ ಹೇಳಿದ್ರಲ್ಲ, ಅವನ ಹತ್ರ ಬಂದ್ಬಿಟ್ಟು ಇದ್ರ ಬಗ್ಗೆ ಕೇಳ್ತಾರೆ. ಆದ್ರೆ ಅವ್ನಿಗೆ ಏನು ಗೊತ್ತಿರೋದಿಲ್ಲ. ಅವ್ನಿಗೆ ಇಷ್ಟೇ ಅಂದ್ರೆ ಇಷ್ಟೇ ಗೊತ್ತಿರುತ್ತೆ. ಅವ್ರನ್ನ ಎತ್ತಾಕೊಂಡು ಹೋಗಿ ಚಿಕ್ಕ ವಯಸ್ಸಿಂದ ಆ ಶಕ್ತಿನ ಯೂಸ್ ಮಾಡ್ಕೊಂಡು ನನ್ನ ಒಂದು ಮೆಟ್ಲು ಮಾಡಿ ಈ ಭೂಮಿಗೆ ಮತ್ತೆ ವಾಪಸ್ ತಂದು ಬಿಟ್ಬಿಟ್ರು ಅಂತ ಇಷ್ಟೇ ಮಾತ್ರ ಹೇಳ್ತಾನೆ ಅಷ್ಟೇ ಅವನು. ಈ ಕಡೆ ವಾಲ್ಟರ್ ಇದನ್ನಲ್ಲ, ಅವ್ನ್ಗೆ ಇವ್ನು ಎಲ್ಲಿದ್ದಾನೆ ಅಂತ ಗೊತ್ತಾಗ್ತಿರುತ್ತೆ. ಅವನ್ನ ಹಿಡ್ಕೊಂಡ್ ಬರಕ್ಕೆ ಅಂತಾನೆ ರೆಡಿಯಾಗಿ ಹೋಗ್ತಾ ಇರ್ತಾನೆ. ಇಲ್ಲಿ ಜಾಕ್ ಮತ್ತೆ ರೊಲ್ಯಾಂಡ್ ಇದಾರಲ್ಲ, ಅವರು ಈ ಜಾಕ್ ನ ಮನೆಗೆ ಬಂದು ನೋಡ್ತಾನೆ. ಇಲ್ಲಿ ಅವ್ನ ಸ್ಟೆಪ್ ಫಾದರ್ ಸತ್ತು ಬಿದ್ದಿರ್ತಾನೆ. ಮತ್ತೆ ಅವ್ನ ತಾಯಿನ ನೋಡೋಣ ಅಂತ ಹೋಗ್ತಾನೆ. ಅವ್ನ ತಾಯಿ ಕೂಡ ಸುಟ್ಟು ಬೂದಿಯಾಗಿ ಹೋಗ್ಬಿಟ್ಟಿರ್ತಾಳೆ. ಮತ್ತೆ ಇದನ್ನ ಒಂದು ಇಲ್ಯೂಷನ್ ಆಗಿ ನೋಡ್ತಾನೆ. ಆ ವಾಲ್ಟರ್ ತಾಯಿನ ಹೇಗೆ ಸಾಯಿಸ್ತಾ ಅಂತ ಅಲ್ಲಿ ಕಾಣಿಸ್ತಾ ಇರ್ತಾನೆ. ರೊಲ್ಯಾಂಡ್ ಕೂಡ ಅದನ್ನ ನೋಡ್ಬಿಡ್ಕೋಣ, ನೀನ್ ಶಕ್ತಿನ ಯೂಸ್ ಮಾಡ್ಬಿಡಕೋಣ, ಇದರಿಂದ ನೀನ್ ಎಲ್ಲಿದ್ಯಾ ಅಂತ ಅವ್ನಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾಗ ಇವನು ಕೂಡ
ಸುಮ್ನಾಗ್ತಾನೆ, ಇವನ್ನ ಸಮಾಧಾನ ಮಾಡ್ತಾ ಇರ್ತಾನೆ. ಇದಾದ್ಮೇಲೆ ರೊನಾಲ್ಡ್ ಇದಾನಲ್ಲ, ಅವನು ಈ ಜೇಕ್ಗೆ ಶೂಟ್ ಮಾಡೋದನ್ನ ಹೇಳ್ಕೊಡ್ತಾ ಇರ್ತಾನೆ. ನೆಕ್ಸ್ಟ್ ಇವರು ಗನ್ಗೆ ಬುಲೆಟ್ಸ್ ಅಂತ ಗನ್ ಶಾಪ್ ಒಳಗಡೆ ಹೋಗ್ತಾರೆ. ರೊನಾಲ್ಡ್ ಕೂಡ ಬುಲೆಟ್ಸ್ ನ ತಗೋತಿರ್ಬೇಕಾದ್ರೆ ಜೇಕ್ ಆ ಶಾಪ್ ಇಂದ ಆಚೆ ಹೋದ ತಕ್ಷಣ ಡೋರ್ ಕ್ಲೋಸ್ ಆಗ್ಬಿಡುತ್ತೆ. ರೊನಾಲ್ಡ್ಗೆ ಗೊತ್ತಾಗುತ್ತೆ ಅವ್ನು ಇಲ್ಲಿಗೆ ಬಂದ ಅಂತ. ಹಾಗಾಗಿ ಅವನ್ನ ಅಲ್ಲಿಂದ ಓಡೋಕ್ ಕೇಳ್ತಾನೆ. ಅವನು ಕೂಡ ಓಡೋಗ್ತಾನೆ. ಇಲ್ಲಿ ವಾಲ್ಟರ್ ಒಂದು ವಿಷನ್ ಅಲ್ಲಿ ಇವನ ಹತ್ರ ಮಾತಾಡ್ತಾ ಇರ್ತಾನೆ. ಮತ್ತೆ ಅಂಗಡಿ ಶಾಪ್ ಅವನೇ ಇವನ್ಗೆ ಶೂಟ್ ಮಾಡೋ ತರ ಮಾಡ್ತಾ ಇರ್ತಾನೆ. ಇವನು ರೊನಾಲ್ಡ್ ಕೂಡ ಅವನ್ನ ಶೂಟ್ ಮಾಡಿ ಸಾಯಿಸ್ತಾನೆ. ಮತ್ತೆ ಈ ಕಡೆ ಜೇಕ್ ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ ಅವರು. ರೊನಾಲ್ಡ್ ಕೂಡ ಆ ಹಿಂದಗಡೆಯಿಂದ ಡೋರ್ ಇಂದ ಆಚೆ ಬಂದು ಹುಡುಕ್ತಾನೆ. ಆದ್ರೆ ಜೇಕ್ ಸಿಗೋದೇ ಇಲ್ಲ. ಈ ಕಡೆ ಜೇಕ್ ನ ಎಳ್ಕೊಂಡ್ ಬಂದಿರ್ತಾರೆ ಅವ್ರ ಏರಿಯಾಗೆ. ಅವನ್ನ ನೋಡಿ ಎಲ್ಲರೂ ಕೂಡ ಖುಷಿ ಪಡ್ತಾ ಇರ್ತಾರೆ. ಯಾಕಂದ್ರೆ ಇವನ ಹತ್ರ ಒಂದು ಸೂಪರ್ ಪವರ್ ಇರುತ್ತೆ. ಟೆಲಿಪತಿಯಿಂದ ಇವನು ಒಂದೊಂದು ಮೆಸೇಜ್ ನ ಕಳಿಸಬಹುದು. ಮತ್ತೆ ವಾಲ್ಟರ್ ಇದ್ದಾನಲ್ಲ, ಅವನು ಜೇಕ್ ನ ಕರ್ಕೊಂಡು ತನ್ನ ಜಾಗಕ್ಕೆ ವಾಪಸ್ ಹೋಗ್ತಿರ್ಬೇಕಾದ್ರೆ ಆ ಪೋರ್ಟಲ್ ಒಂದು ಕೋಡ್ ಇರುತ್ತಲ್ಲ, ಅದನ್ನ ಜೇಕು ಟೆಲಿಪತಿ ಮೂಲಕ ರೊನಾಲ್ಡೋಗೆ ಹೇಳ್ಬಿಡ್ತಾನೆ. ಇವನು ಕೂಡ ಸರಿ ಆಯ್ತು, ನೀನ್ ಎದ್ರುಕೊಂಬೇಡ, ನಾನು ಬರ್ತೀನಿ ನಿನ್ನ ಕಾಪಾಡೋಕೆ ಅಂತ ಹೇಳಿ ಅಲ್ಲಿರೋ ಎಲ್ಲರಿಗೂ ಶೂಟ್ ಮಾಡಕ್ ಶುರು ಮಾಡ್ತಾನೆ. ಇಲ್ಲಿ ವಾಲ್ಟರ್ ಇದನ್ನಲ್ಲ, ಅವನ್ನ ಕರ್ಕೊಂಡು ಅವ್ರಿರೋ ಜಾಗಕ್ಕೆ ಹೊಂಟೋಗ್ಬಿಡ್ತಾನೆ. ಈ ಕಡೆ ಏನ್ ಮಸ್ತಾಗಿ ಎಲ್ಲರಿಗೂ ಶೂಟ್ ಮಾಡ್ತಾ ಇರ್ತಾನೆ ಅಂದ್ರೆ ಒಂದೊಂದು ಸೀನ್ ನೋಡಕ್ಕೂ ಮಸ್ತಾಗಿರುತ್ತೆ. ಅಣ್ಣೊಂದು ಏನ್ ಗುರಿ ಅಂದ್ರೆ ಒಂದ್ಸಲಿ ಇಟ್ರೆ ಮುಗೀತು, ತಲೆ ಬಿಲ್ಡೆ ಓಪನ್ ಒಂದೇ, ಎಲ್ಲಾರು ಒಂದೊಂದ್ ಏಟ್ಗೆ ಶೂಟ್ ಮಾಡಿ ಸಾಯಿಸ್ತಾ ಇರ್ತಾನೆ. ಈ ಕಡೆ ವಾಲ್ಟರ್ ಇದನ್ನಲ್ಲ, ಅವನು ಈ ಜೇಕ್ ನ ಕರ್ಕೊಂಡ್ಬಂದು ಒಂದ್ ಚೇರಲ್ಲಿ ಕುಣಿಸ್ಬಿಟ್ಟು ಅವನಲ್ಲಿರೋ ಶಕ್ತಿನ ಹೇಳ್ಕೊಳಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಜೇಕ್ ಏನ್ ಸುಮ್ನೆನಾ, ಅವನ್ನ ಪೂರ್ತಿ ಕಂಟ್ರೋಲ್ ಮಾಡ್ಕೋತಾ ಇರ್ತಾನೆ. ಅವನಲ್ಲಿರೋ ಶಕ್ತಿನ ಹೋಗಕ್ಕೆ ಬಿಡ್ತಾ ಇರೋದಿಲ್ಲ. ಅವನು ಫುಲ್ ಕಂಟ್ರೋಲ್ ಮಾಡ್ಕೋತಾ ಇರ್ತಾನೆ. ವಾಲ್ಟರ್ ಕೂಡ ಇವನ್ನ ಹಿಪ್ನೋಟೈಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಅವನು ಆಗ್ತಾನೆ ಇರೋದಿಲ್ಲ. ಅವನು ಈ ಕಡೆ ರೊನಾಲ್ಡ್ ಇದಾನಲ್ಲ, ಅವನು ಇಲ್ಲಿರೋ ಎಲ್ಲಾ ಕ್ರಿಯೇಚರ್ ಗಳನ್ನ ಧ್ವಂಸ ಮಾಡಿ ಇವ್ರಿರೋ ಜಾಗಕ್ಕೆ ಬರಕ್ಕೆ ಪೋರ್ಟಲ್ ಓಪನ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಇದು ವಾಲ್ಟರ್ಗೆ ಗೊತ್ತಾಗ್ಬಿಡುತ್ತೆ. ಸರಿ, ಅವ್ನ ಕತೆನ ಮುಗಿಸ್ಬಿಟ್ಟು ಬರ್ತೀನಿ ನಾನು ಅಂದ್ಬಿಟ್ಟು ಇವ್ನಿರೋ ಜಾಗಕ್ಕೆ ಬರ್ತಾನೆ. ಬಂದ್ಬಿಟ್ಟು ಇವರಿಬ್ರು ಕೂಡ ಮಸ್ತಾಗಿ ಫೈಟ್ ಮಾಡ್ಕೋತಾರೆ. ಇಲ್ಲಿ ವಾಲ್ಟರ್ ಒಂದು ಕಲ್ಗಳನ್ನೆಲ್ಲ ತಗೊಂಡು ಇವನ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇವನು ಕೂಡ ಸೂಪರ್ ಆಗಿ ತಪ್ಪಿಸ್ಕೋತಾನೆ. ರೊನಾಲ್ಡ್ ಇದನ್ನೆಲ್ಲ ಅವನು ಸುಮ್ನೆನಾ ಇವನ್ ಮೇಲ್ಗಡೆ ಇರೋ ಗ್ಲಾಸ್ ಮೇಲೆ ಶೂಟ್ ಮಾಡ್ತಾನೆ. ಆ ಗ್ಲಾಸ್ ಅಲ್ಲಿ ಇವನ್ ಮೇಲೆ ಚುಸ್ಕೊಬೇಕು ಅನ್ನೋಷ್ಟಲ್ಲಿ ಇದನ್ನೆಲ್ಲ ಕಂಟ್ರೋಲ್ ಮಾಡ್ಕೋತಾನೆ ವಾಲ್ಟರ್ ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಇವನ್ಗೆ ಅದನ್ನ ವಾಪಸ್ ಬಿಡ್ತಾನೆ. ಇವನು ಕೂಡ ಆ ಗ್ಲಾಸ್ ಗಳನ್ನೆಲ್ಲ ಶೂಟ್ ಮಾಡ್ತಾ ಇರ್ತಾನೆ. ಆದ್ರೆ ಒಂದು ಗ್ಲಾಸ್ ಪೀಸ್ ಇವನ್ ಕೈಗೆ ಚುಚ್ಕೊಂಡ್ಬಿಡುತ್ತೆ. ಆ ಗ್ಲಾಸ್ ಪೀಸ್ ನ ತೆಗೆದಾಕಿ ಮತ್ತೆ ಇನ್ನೊಂದು ಕೈ ಇದೆಯಲ್ಲ ಅದರಿಂದ ಶೂಟ್ ಮಾಡ್ತಾನೆ. ಆದ್ರೆ ವಾಲ್ಟರ್ ಎಷ್ಟು ಮ್ಯಾಜಿಕಲ್ ಪವರ್ ಇರುತ್ತೆ ಅಂದ್ರೆ ಅವನ್ಗೆ ಈ ವಾಲ್ಟರ್ ಬುಲೆಟ್ಸ್ ನ ಹಿಡ್ಕೊಂಡು ಅವನ್ಗೆ ವಾಪಸ್ ಕೊಟ್ಬಿಡ್ತಾನೆ. ಅದರಿಂದ ಒಂದು ಬುಲೆಟ್ ಪುನಃ ಹೋಗಿ ರೊನಾಲ್ಡೋಗೆ ಬಿದ್ದ್ಬಿಡುತ್ತೆ. ಈ ಟೈಮ್ ನ ಯೂಸ್ ಮಾಡ್ಕೊಂಡು ಮೇಲ್ಗಡೆ ಇರೋ ಗೋಡೆನ ತೆಗೆದು ಕೆಳಗಡೆ ಬೀಳಿಸಿ ಇವನ್ ಮೇಲೆ ಎಲ್ಲ ಕಲ್ಗಳನ್ನ ಬೀಳಿಸ್ಬಿಡ್ತಾನೆ. ಇದರಿಂದ ರೊನಾಲ್ಡ್ ಅಲ್ಲೇ ಜ್ಞಾನ ತಪ್ಪೋಗ್ಬಿಡ್ತಾನೆ. ಆಗ ಜಾಕು ಟೆಲಿಪತಿ ಮೆಸೇಜ್ ಇಂದ ನಿನ್ ಕೈಲಿ ಆಗುತ್ತೆ, ಇದೋ ನಾವು ಈ ಭೂಮಿನ ಕಾಪಾಡ್ಲೇಬೇಕು ಅಂತ ಅವನಿಗೆ ಮೋಟಿವೇಶನಲ್ ಸ್ಪೀಚ್ ನ ಕೊಡ್ತಾ ಇರ್ತಾನೆ. ಇವನು ಕೂಡ ಅದನ್ನ ಕೇಳಿಸ್ಕೊಂಡು ಗನ್ ನ ತಗೊಂಡು ಒಂದು ಟ್ರಿಕ್ ನ ಯೂಸ್ ಮಾಡಿ ಬುಲೆಟ್ ನ ಶೂಟ್ ಮಾಡ್ತಾನೆ. ನೋಡಿ, ಅದು ಸೀದಾ ಹೋಗಿ ವಾಲ್ಟರ್ ನ ಎದೆಗೆ ಹೊಡೆಯುತ್ತೆ. ಈ ಟೈಮ್ ನ ಯೂಸ್ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ಶೂಟ್ ಮಾಡ್ತಾನೆ. ವಾಲ್ಟರ್ ಅಲ್ಲೇ ಸತ್ತೋಗ್ಬಿಡ್ತಾನೆ. ಆಗ ರೊನಾಲ್ಡ್ ಇದಾನಲ್ಲ, ಅವನು ಜೇಕ್ ನ ಕಟ್ಟಿರೋ ಹಗ್ಗನ ಶೂಟ್ ಮಾಡ್ತಾನೆ. ಜೇಕ್ ಕೂಡ ಅಲ್ಲಿಂದ ಎಸ್ಕೇಪ್ ಆಗಿ ಇಲ್ಲಿಗೆ ಬಂದ್ಬಿಡ್ತಾನೆ. ರೊನಾಲ್ಡ್ ಇದಾನಲ್ಲ, ಅವನು ಸೀದಾ ಈ ಮಕ್ಳುಗಳ ಪವರ್ ನಲ್ಲಿ ಎಳ್ಕೊತಿತ್ತಲ್ಲ ಆ ಮಿಷನ್ ಗೆ ಶೂಟ್ ಮಾಡ್ತಾನೆ. ಇದರಿಂದ ಅಲ್ಲೊಂದು ದೊಡ್ಡ ಬ್ಲಾಸ್ಟ್ ನಡೆಯುತ್ತೆ. ಇದರಿಂದ ಟವರ್ ತುಂಬಾ ಸೇಫ್ ಆಗುತ್ತೆ. ಮತ್ತೆ ಇವರಿರೋ ಭೂಮಿ ಒಂದು ಭೂಕಂಪ ನಿಂತೋಗ್ಬಿಡುತ್ತೆ. ಮತ್ತೆ ರೊನಾಲ್ಡೋ ಇದಾನಲ್ಲ, ಅವನು ಜೇಕ್ ಹತ್ರ ನಾನು ಇಲ್ಲಿ ಇರೋಕ್ಕಾಗಲ್ಲ ಕಣೋ, ನಾನು ನನ್ನ ಪ್ರಪಂಚಕ್ಕೆ ಹೋಗ್ಲೇಬೇಕು, ಯಾಕೆ ನೀನು ನನ್ನ ಜೊತೆ ಬರಬಾರ್ದು ಅಂತ ಕೇಳಿದಾಗ ಸರಿ ನಾನು ಬರ್ತೀನಿ ನಿನ್ ಜೊತೆ ಅಂತ ಇವರಿಬ್ರು ಕೂಡ ರೊನಾಲ್ಡೋ ಪ್ರಪಂಚಕ್ಕೆ ಹೋಗ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗುತ್ತಾರನೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಸರಿ, 2K ಸಬ್ಸ್ಕ್ರೈಬರ್ಸ್ಗೆ ನಾವು ಇನ್ನೇನು ಹತ್ರ ಇದೀವಿ. ನೋಡೋರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.